ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಈ ವಿಶೇಷ ಜ್ಯೋತಿಷ್ಯ ಚರ್ಚೆಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಕನ್ಯಾ ರಾಶಿಯವರೇ, ನಿಮ್ಮ ಕುಟುಂಬದಲ್ಲಿ ಜಮೀನು, ಮನೆ, ಆಸ್ತಿ ಅಥವಾ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದಾದ್ರೂ ವಿಚಾರ ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಗೊಂದಲ ಮೂಡಿಸ್ತಾ ಇದ್ರೆ, ಆಗಸ್ಟ್ 25 ಈ ಸಮಯದಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ಹೊಸ ಮಾಹಿತಿ ನಿಮ್ಮ ಮುಂದೆ ಬರಬಹುದು. ವಿಶೇಷವಾಗಿ 5 ಎಕರೆ ಭೂಮಿಗೆ ಸಂಬಂಧಿಸಿದ ಒಂದು ಹಳೆಯ ರಹಸ್ಯ ಮತ್ತು ಬೆಳಕಿಗೆ ಬರುವ ಸಾಧ್ಯತೆ ಇದೆ. ನೀವು ಇಷ್ಟು ವರ್ಷ ಕೇವಲ ಕೇಳಿಕೊಂಡು ಬಂದಿದ್ದ ಒಂದು ಜಮೀನಿನ ಬಗ್ಗೆ ನಿಜವಾದ ವಿವರಗಳು ನಿಧಾನವಾಗಿ ಹೊರಬರಬಹುದು. ಆ ಭೂಮಿ ಎಲ್ಲಿದೆ, ಯಾರ ಹೆಸರಲ್ಲಿದೆ, ಅದರ ಹಕ್ಕು ಯಾರಿಗೆ ಸೇರಿದೆ ಮತ್ತು ಕುಟುಂಬದವರು ಯಾಕೆ ಈ ವಿಷಯವನ್ನು ಇಷ್ಟು ವರ್ಷಗಳಿಂದ ಸ್ಪಷ್ಟವಾಗಿ ಮಾತನಾಡಿಲ್ಲ ಅಂತ ಪ್ರಶ್ನೆಗಳು ಮತ್ತೆ ಉದ್ಭವಿಸಬಹುದು. ಕನ್ಯಾ ರಾಶಿಯವರೇ, ಈ ವಿಚಾರದ ಹಿಂದೆ ಕೇವಲ ಹಣದ ಲಾಭ ಇರದೆ ಕುಟುಂಬದ ಹಳೆಯ ಘಟನೆ, ಪೂರ್ವಜರ ಪರಿಶ್ರಮ, ಹಿರಿಯರ ನಿರ್ಧಾರ ಅಥವಾ ಮರೆತು ಹೋದ ದಾಖಲೆಯೊಂದು ಇರಬಹುದು. ನಿಜವಾದ ಮಾಲೀಕತ್ವ ಮತ್ತು ಹಕ್ಕನ್ನು ಅಧಿಕೃತ ದಾಖಲೆಗಳು ಹಾಗೂ ಕಾನೂನು ಪ್ರಕ್ರಿಯೆಗಳೇ ನಿರ್ಧರಿಸುತ್ತೆ. ಆ ವಿಚಾರದ ಹಿಂದೆ ಹೇಳಿದ ಮಾತನಾಡಿ ತಕ್ಷಣ ಹಣ ಕೊಡುವುದು ಅಥವಾ ಆಸ್ತಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ದಾಖಲೆಗಳಲ್ಲಿ ಯಾರದು, ಪರಿಶ್ರಮ ಸರಿಯಾಗಿದೆಯಾ, ಅವರ ನಿರ್ಧಾರ ಮತ್ತು ಗಡಿ ಮರೆತು ಹೋದ ಕುಟುಂಬದ ಹಕ್ಕು ಯಾರಿಗೆ ಮನೆಯ ಪರಿಶೀಲನೆ ಮಾಡಿ. ಕನ್ಯಾ ರಾಶಿಯವರೇ, ನೀವು ಸಾಮಾನ್ಯವಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ವಿವರವಾಗಿ ಪರಿಶೀಲಿಸುವ ಸ್ವಭಾವ ಹೊಂದಿರುವವರು. ಕುಟುಂಬದ ಹಿರಿಯರು ಈಗ ನಿಮಗೆ ರಕ್ಷೆಯಾಗಬಹುದು. ಒಂದು ಹಳೆಯ ಕರೆ, ಒಂದು ಸಂದೇಶ ಅಥವಾ ನಿಜವಾದ ಮಾಲೀಕತ್ವ ಮತ್ತು ಹಕ್ಕನ್ನು ಅಧಿಕೃತ ದಾಖಲೆಗಳು ಹಾಗೂ ಕಾನೂನು ಪ್ರಕ್ರಿಯೆಗಳೇ ನಿರ್ಧರಿಸುತ್ತೆ. ಆದ್ರಿಂದ ಯಾರಾದರೂ ಹೇಳಿದ ಮಾತನ್ನು ನಂಬಿ ತಕ್ಷಣ ಹಣ ಕೊಡೋದು ಅಥವಾ ಆಸ್ತಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ದಾಖಲೆಗಳಲ್ಲಿ ಹೆಸರು ಯಾರದು, ನೋಂದಣಿ ಸರಿಯಾಗಿದೆಯಾ, ಭೂಮಿಯ ಗಡಿ ಏನು ಮತ್ತು ಕುಟುಂಬದ ಹಕ್ಕು ಯಾರಿಗೆ ಇದೆ ಎನ್ನುವುದನ್ನು ಪರಿಶೀಲನೆ ಮಾಡಿ. ಕನ್ಯಾ ರಾಶಿಯವರೇ, ನೀವು ಸಾಮಾನ್ಯವಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ವಿವರವಾಗಿ ಪರಿಶೀಲಿಸುವ ಸ್ವಭಾವ ಹೊಂದಿರುವವರು. ಇದೇ ಗುಣ ಈಗ ನಿಮಗೆ ರಕ್ಷೆಯಾಗಬಹುದು. ಒಂದು ಹಳೆಯ ಕರೆ, ಒಂದು ಸಂದೇಶ ಅಥವಾ ಕುಟುಂಬದ ಮಾತುಕತೆ ಈ ವಿಚಾರಕ್ಕೆ ಹೊಸ ತಿರುವು ನೀಡಬಹುದು. ದೂರದ ಸಂಬಂಧಿಕರೊಬ್ಬರು ನಿಮ್ಮನ್ನು ಸಂಪರ್ಕಿಸಿ ಹಿಂದಿನ ಘಟನೆ ಬಗ್ಗೆ ಮಾತನಾಡ್ತಾ ಇರಬಹುದು. ಅವರ ಮಾತಲ್ಲಿ ನೀವು ಹುಡುಕುತ್ತಿದ್ದ ಒಂದು ಪ್ರಮುಖ ಸುಳಿವು ಇರಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ಭೂಮಿ ನಿಜವಾಗಿ ಕೂಡ ನಿಮ್ಮ ಕುಟುಂಬದ ಹಕ್ಕಿಗೆ ಸಂಬಂಧಿಸಿದ್ರೆ ಮುಂದೆ ಅದು ನಿಮ್ಮ ಆರ್ಥಿಕ ಯೋಜನೆಗೆ ಸಹಾಯ ಮಾಡಬಹುದು. ಕೆಲವರಿಗೆ ಸಾಲ ತೀರಿಸುವ ಯೋಚನೆ ನೆರವಾಗಬಹುದು, ಕೆಲವರಿಗೆ ಮನೆ ಕಟ್ಟುವ ಕನಸಿಗೆ ಆಧಾರ ಆಗಬಹುದು, ಇನ್ನು ಕೆಲವರಿಗೆ ಭವಿಷ್ಯದ ಹೂಡಿಕೆಯ ಅವಕಾಶ ಆಗಬಹುದು. ಆದರೆ ಭೂಮಿಯ ನಿಜವಾದ ಸ್ಥಿತಿ ಗೊತ್ತಾಗುವ ಮೊದಲು ಅದರಿಂದ ಹಣ ಬರುತ್ತೆ ಅಂತ ಊಹೆ ಮಾಡಬೇಡಿ. ಮೊದಲು ಮಾಹಿತಿ, ನಂತರ ನಿರ್ಧಾರ. ಹಳೆಯ ಮನೆ, ಜಮೀನು ಅಥವಾ ಕುಟುಂಬದ ಹಿರಿಯರ ಬಗ್ಗೆ ಬಾಲ್ಯದ ನೆನಪುಗಳು ಮತ್ತೆ ಮೂಡಬಹುದು. ಯಾರೋ ಹಿರಿಯರು ಹೇಳಿದ ಒಂದು ಮಾತು ನಿಮ್ಮ ಮನಸ್ಸಲ್ಲಿ ಮತ್ತೆ ಕೇಳಿಸಬಹುದು. ಆ ನೆನಪಲ್ಲಿ ಈ ರಹಸ್ಯಕ್ಕೆ ಸಂಬಂಧಿಸಿದ ಸಣ್ಣ ಸುಳಿವು ಇರಬಹುದು. ದೇವರನ್ನು ನೆನೆದು ನನ್ನ ಜೀವನದಲ್ಲಿ ಸತ್ಯ ಹೊರಬರಲಿ, ನನ್ನ ಕುಟುಂಬಕ್ಕೆ ನ್ಯಾಯ ಮತ್ತು ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯವರೇ, ಮುಂದಿನ ದಿನಗಳಲ್ಲಿ ಸಣ್ಣದಾಗಿ ಕಾಣುವ ಒಂದು ದಾಖಲೆ ಅಥವಾ ಒಂದು ಮಾತು ನಿಮ್ಮ ಬಹಳ ಹಳೆಯ ಪ್ರಶ್ನೆಗೆ ಉತ್ತರದ ಆರಂಭ ಆಗ್ಬೋದು. ಕನ್ಯಾ ರಾಶಿಯವರೇ, ಈಗ ಈ ಭೂಮಿಯ ವಿಚಾರದಲ್ಲಿ ಇನ್ನೊಂದು ಮಹತ್ವದ ವಿಷಯವನ್ನು ಗಮನಿಸಿ. ನಿಮ್ಮ ಕುಟುಂಬದಲ್ಲಿ 5 ಎಕರೆ ಜಮೀನಿನ ಸಂಪೂರ್ಣ ಹಿನ್ನೆಲೆ ನಿಮಗಿಂತ ಹೆಚ್ಚು ತಿಳಿದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಅವರು ಬಹಳ ವರ್ಷಗಳಿಂದ ಮೌನವಾಗಿದ್ದರೂ ಈಗ ಪರಿಸ್ಥಿತಿ ಬದಲಾಗೋದ್ರಿಂದ ತಮ್ಮ ಬಳಿ ಇರುವ ಮಾಹಿತಿಯನ್ನು ಹೊರಹಾಕಬಹುದು. ಕುಟುಂಬದ ಹಿರಿಯರೊಬ್ಬರು ಹಳೆಯ ಜಮೀನಿನ ಸ್ಥಳ, ಗಡಿ ಅಥವಾ ಮಾಲೀಕತ್ವದ ಬಗ್ಗೆ ವಿವರಿಸಬಹುದು. ಹಿಂದೆ ನಿಮಗೆ ಅರ್ಥವಾಗದಿದ್ದ ಒಂದು ಮಾತು ಈಗ ಸ್ಪಷ್ಟವಾದ ಅರ್ಥ ಪಡೆಯಬಹುದು. ಸಹೋದರ ಸಹೋದರಿಯರು ಅಥವಾ ಸಂಬಂಧಿಕರ ನಡುವೆ ಆಸ್ತಿ ವಿಚಾರ ಮತ್ತೆ ಚರ್ಚೆ ಆಗಬಹುದು. ವರ್ಷಗಳಿಂದ ಇದ್ದ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸುವ ಅವಕಾಶ ಕೂಡ ಸಿಗಬಹುದು. ಆದರೆ ಕನ್ಯಾ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸ್ವಭಾವವನ್ನು ಸರಿಯಾಗಿ ಬಳಸಿಕೊಳ್ಳಿ. ಪ್ರತಿಯೊಂದು ಮಾತನ್ನು ಕೂಡ ಪರಿಶೀಲನೆ ಮಾಡಿ. ಯಾರ ಮೇಲೂ ಕೂಡ ತಕ್ಷಣ ಅನುಮಾನ ಪಡಬೇಡಿ, ಆದರೆ ಯಾರ ಮಾತನ್ನು ಕೂಡ ಪರಿಶೀಲನೆ ಮಾಡದೆ ನಂಬೇಡಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಇನ್ಫಾರ್ಮೇಷನ್ನ ಕಲಿಯೋದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿರ್ತೀವಿ. ನೀವು ಯಾರ ಮೇಲೆ ಕೂಡ ತಕ್ಷಣ ಅನುಮಾನ ಪಡೋದಕ್ಕೆ ಹೋಗಬೇಡಿ, ಆದರೆ ಯಾರ ಮಾತನ್ನು ಕೂಡ ಪರಿಶೀಲನೆ ಮಾಡದೆ ನಂಬೇಡಿ. ಉದ್ಯೋಗದಲ್ಲಿ ಇರುವವರಿಗೆ ಈ ಆಸ್ತಿ ವಿಚಾರ ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಹೊಸ ಯೋಚನೆ ನೀಡಬಹುದು. ವ್ಯವಹಾರದಲ್ಲಿರುವವರಿಗೆ ಜಮೀನು, ಅಂಗಡಿ, ಕಚೇರಿ ಅಥವಾ ಹೊಸ ಸ್ಥಳಕ್ಕೆ ಸಂಬಂಧಿಸಿದ ಅವಕಾಶ ಎದುರಾಗಬಹುದು. ಆದರೆ ಯಾರಾದರೂ ತುರ್ತು ನಿರ್ಧಾರಕ್ಕೆ ಒತ್ತಾಯಿಸಿದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಆಸ್ತಿ ವಿಚಾರದಲ್ಲಿ ಒಂದು ತಪ್ಪು ದಾಖಲೆ ಅಥವಾ ತಪ್ಪು ಮಾಹಿತಿ ಮುಂದೆ ದೊಡ್ಡ ಸಮಸ್ಯೆ ಆಗಬಹುದು. ಯಾವುದೇ ಹಣ ಪಾವತಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಭೂಮಿಯ ಗಡಿ, ಹಕ್ಕುಪತ್ರ, ನೋಂದಣಿ
ತೆರಿಗೆ ಮತ್ತು ಸರ್ಕಾರಿ ವಿವರಗಳನ್ನು ಸರಿಯಾಗಿ ನೋಡಿ. ಅಗತ್ಯ ಇತ್ತಂದರೆ ಕಾನೂನು ತಜ್ಞರ ಸಲಹೆ ಪಡೆಯಿರಿ. ಕೆಲವರಿಗೆ ಈ ಸಮಯದಲ್ಲಿ ರಾತ್ರಿ ಹಳೆಯ ಮನೆ, ಖಾಲಿ ಜಾಗ, ಜಮೀನು ಅಥವಾ ಕುಟುಂಬದ ಹಿರಿಯರನ್ನು ಕನಸಲ್ಲಿ ಕಾಣುವ ಅನುಭವ ಆಗಬಹುದು. ಆದರೆ ಇಂತಹ ಕನಸುಗಳನ್ನು ಖಚಿತ ಭವಿಷ್ಯದ ಘಟನೆ ಅಂತ ಅರ್ಥೈಸಬೇಡಿ. ನಿಮ್ಮ ಮನಸ್ಸಲ್ಲಿ ದೀರ್ಘಕಾಲ ಉಳಿದಿರುವ ವಿಚಾರಗಳು ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಬಹುದು. ಒಂದೇ ವಿಷಯ ಪದೇ ಪದೇ ನೆನಪಿಗೆ ಬಂದರೆ ಅದರ ಹಿಂದೆ ನಿಜವಾದ ಕಾರಣ ಇದೆಯಾ ಅಂತ ಶಾಂತವಾಗಿ ಪರಿಶೀಲನೆ ಮಾಡಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯ ಒಂದು ಮುಖ್ಯ ಪಾಠವನ್ನು ನೀಡಬಹುದು. ಸತ್ಯವನ್ನು ಹುಡುಕೋದಕ್ಕೆ ಭಾವನೆಗಿಂತ ಸಾಕ್ಷ್ಯ ಮುಖ್ಯ. ಒಂದು ಹಳೆಯ ದಾಖಲೆ ಸಿಕ್ಕರೆ ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅದರ ಪ್ರತಿಯನ್ನು ತೆಗೆದುಕೊಳ್ಳಿ. ಸಂಬಂಧಿಕರು ನೀಡುವ ಮಾಹಿತಿಯನ್ನು ಬೇರೆ ದಾಖಲೆಗಳೊಂದಿಗೆ ಹೋಲಿಸಿ ನೋಡಿ. ಈ ಭೂಮಿ ನಿಮ್ಮ ಕುಟುಂಬದ ಹಕ್ಕಿಗೆ ಸೇರಿದರೆ ಮುಂದೆ ಅದು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರಬಹುದು. 5 ಎಕರೆ ಜಮೀನಿನ ಸಂಪೂರ್ಣ ಹಿನ್ನೆಲೆ ನಿಮಗಿಂತ ಹೆಚ್ಚು ತಿಳಿದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಅವರು ಬಹಳ ವರ್ಷಗಳಿಂದ ಮೌನವಾಗಿದ್ದರೂ ಈಗ ಪರಿಸ್ಥಿತಿ ಬದಲಾಗೋದ್ರಿಂದ ತಮ್ಮ ಬಳಿ ಇರುವ ಮಾಹಿತಿಯನ್ನು ಹೊರಹಾಕಬಹುದು. ಕುಟುಂಬದ ಹಿರಿಯರೊಬ್ಬರು ಹಳೆಯ ಜಮೀನಿನ ಸ್ಥಳ, ಗಡಿ ಅಥವಾ ಮಾಲೀಕತ್ವದ ಬಗ್ಗೆ ವಿವರಿಸಬಹುದು. ಹಿಂದೆ ನಿಮಗೆ ಅರ್ಥವಾಗದಿದ್ದ ಒಂದು ಮಾತು ಈಗ ಸ್ಪಷ್ಟವಾದ ಅರ್ಥ ಪಡೆಯಬಹುದು. ಸಹೋದರ ಸಹೋದರಿಯರು ಅಥವಾ ಸಂಬಂಧಿಕರ ನಡುವೆ ಆಸ್ತಿ ವಿಚಾರ ಮತ್ತೆ ಚರ್ಚೆ ಆಗಬಹುದು. ವರ್ಷಗಳಿಂದ ಇದ್ದ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸುವ ಅವಕಾಶ ಕೂಡ ಸಿಗ್ಬೋದು. ಆದರೆ ಕನ್ಯಾ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸ್ವಭಾವವನ್ನು ಸರಿಯಾಗಿ ಬಳಸಿಕೊಳ್ಳಿ. ಪ್ರತಿಯೊಂದು ಮಾತನ್ನು ಕೂಡ ಪರಿಶೀಲನೆ ಮಾಡಿ. ಯಾರ ಮೇಲೂ ಕೂಡ ತಕ್ಷಣ ಅನುಮಾನ ಪಡಬೇಡಿ. ಆದರೆ ಯಾರ ಮಾತನ್ನು ಕೂಡ ಪರಿಶೀಲನೆ ಮಾಡದೆ ನಂಬೇಡಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಇನ್ಫಾರ್ಮೇಷನ್ನ ಕಲಿಯೋದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿರ್ತೀವಿ. ನೀವು ಯಾರ ಮೇಲೆ ಕೂಡ ತಕ್ಷಣ ಅನುಮಾನ ಪಡೋದಕ್ಕೆ ಹೋಗಬೇಡಿ. ಆದರೆ ಯಾರ ಮಾತನ್ನು ಕೂಡ ಪರಿಶೀಲನೆ ಮಾಡದೆ ನಂಬೇಡಿ. ಉದ್ಯೋಗದಲ್ಲಿ ಇರುವವರಿಗೆ ಈ ಆಸ್ತಿ ವಿಚಾರ ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಹೊಸ ಯೋಚನೆ ನೀಡಬಹುದು. ವ್ಯವಹಾರದಲ್ಲಿರುವವರಿಗೆ ಜಮೀನು, ಅಂಗಡಿ, ಕಚೇರಿ ಅಥವಾ ಹೊಸ ಸ್ಥಳಕ್ಕೆ ಸಂಬಂಧಿಸಿದ ಅವಕಾಶ ಎದುರಾಗಬಹುದು. ಆದರೆ ಯಾರಾದರೂ ತುರ್ತು ನಿರ್ಧಾರಕ್ಕೆ ಒತ್ತಾಯಿಸಿದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಆಸ್ತಿ ವಿಚಾರದಲ್ಲಿ ಒಂದು ತಪ್ಪು ದಾಖಲೆ ಅಥವಾ ತಪ್ಪು ಮಾಹಿತಿ ಮುಂದೆ ದೊಡ್ಡ ಸಮಸ್ಯೆ ಆಗಬಹುದು. ಯಾವುದೇ ಹಣ ಪಾವತಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಭೂಮಿಯ ಗಡಿ, ಹಕ್ಕುಪತ್ರ, ನೋಂದಣಿ, ತೆರಿಗೆ ಮತ್ತು ಸರ್ಕಾರಿ ವಿವರಗಳನ್ನು ಸರಿಯಾಗಿ ನೋಡಿ. ಅಗತ್ಯ ಇತ್ತಂದರೆ ಕಾನೂನು ತಜ್ಞರ ಸಲಹೆ ಪಡೆಯಿರಿ. ಕೆಲವರಿಗೆ ಈ ಸಮಯದಲ್ಲಿ ರಾತ್ರಿ ಹಳೆಯ ಮನೆ, ಖಾಲಿ ಜಾಗ, ಜಮೀನು ಅಥವಾ ಕುಟುಂಬದ ಹಿರಿಯರನ್ನು ಕನಸಲ್ಲಿ ಕಾಣುವ ಅನುಭವ ಆಗಬಹುದು. ಆದರೆ ಇಂತಹ ಕನಸುಗಳನ್ನು ಖಚಿತ ಭವಿಷ್ಯದ ಘಟನೆ ಅಂತ ಅರ್ಥೈಸಬೇಡಿ. ನಿಮ್ಮ ಮನಸ್ಸಲ್ಲಿ ದೀರ್ಘಕಾಲ ಉಳಿದಿರುವ ವಿಚಾರಗಳು ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಬಹುದು. ಒಂದೇ ವಿಷಯ ಪದೇ ಪದೇ ನೆನಪಿಗೆ ಬಂದರೆ ಅದರ ಹಿಂದೆ ನಿಜವಾದ ಕಾರಣ ಇದೆಯಾ ಅಂತ ಶಾಂತವಾಗಿ ಪರಿಶೀಲನೆ ಮಾಡಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯ ಒಂದು ಮುಖ್ಯ ಪಾಠವನ್ನು ನೀಡಬಹುದು. ಸತ್ಯವನ್ನು ಹುಡುಕೋದಕ್ಕೆ ಭಾವನೆಗಿಂತ ಸಾಕ್ಷ್ಯ ಮುಖ್ಯ. ಒಂದು ಹಳೆಯ ದಾಖಲೆ ಸಿಕ್ಕರೆ ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅದರ ಪ್ರತಿಯನ್ನು ತೆಗೆದುಕೊಳ್ಳಿ. ಸಂಬಂಧಿಕರು ನೀಡುವ ಮಾಹಿತಿಯನ್ನು ಬೇರೆ ದಾಖಲೆಗಳೊಂದಿಗೆ ಹೋಲಿಸಿ ನೋಡಿ. ಈ ಭೂಮಿ ನಿಮ್ಮ ಕುಟುಂಬದ ಹಕ್ಕಿಗೆ ಸೇರಿದರೆ ಮುಂದೆ ಅದು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರಬಹುದು.